ಮತ್ತೊಂದು ಸರ್ಪ್ರೈಸ್ ಸಿನಿಮಾದ ನಮ್ಮ ಚಿತ್ರದ ನಾಯಕ ನಟಿ ಯಾರು ಅಂತ ಆಗ್ಲಿಂದ ಎಲ್ಲರೂ ಕೇಳ್ತಾ ಇದ್ರಿ. ಯಾರಾದರೂ ಗೆಸ್ ಮಾಡ್ತೀರಾ? ಗೆಸ್ ಮಾಡಿ. ಎನಿ ಗೆಸಸ್? ನಿಮಗೆ ಐ ಆಮ್ ಶ್ಯೂರ್ ಗೆಸ್ ಮಾಡೋಕ್ಕೆ ಆಗಲ್ಲ. ದಿಸ್ ಇಸ್ ಎಸ್ ವಾಸು ಸರ್, ಯು ಆರ್ ರೈಟ್. ಊರ್ವಶಿ ಮ್ಯಾಮ್ ಮಗಳು ತೇಜ ನಮ್ಮ ಸಿನಿಮಾದ ನಾಯಕ ನಟಿ. ಸೊ ತೇಜ ಕನ್ನಡಕ್ಕೆ ನಮ್ಮ ಸಿನಿಮಾದ ಮೂಲಕ ಲಾಂಚ್ ಆಗ್ತಾ ಇದ್ದಾರೆ. ಸೊ ದ್ಯಾಟ್ ಇಸ್ ದ ಮೋಸ್ಟ್ ಬಿಗ್ಗೆಸ್ಟ್ ಸರ್ಪ್ರೈಸ್. ಎಸ್, ಕಾಂಬಿನೇಷನ್ ಫಿಲಿಮ್. ದೇರ್ ಆರ್ 3-4 ಮಲಯಾಳಂ ಫಿಲ್ಮ್ಸ್ ಆರ್ ದೇರ್ ಜೊತೆಲಿ ಮಾಡೋದಕ್ಕೆ. ತಮಿಳ್ ಪಿಕ್ಚರು ಇದೆ ನೋಡಿ. ಆ ಒಂದು ಡಿವೈನ್ ಸಂಬಂಧ ಅಂತ ಹೇಳಿ ಫಸ್ಟ್ ಕನ್ನಡ ಫಿಲ್ಮೇ ಆ್ಯಕ್ಟ್ ಮಾಡೋದು ನಾವಿಬ್ಬರು ಒಂದು ಫಿಲ್ಮಲ್ಲಿ. ಏನು ಮಾಡ್ತಿದ್ದಾರೆ ಮೇಡಮ್ ನಿಮ್ಮ ಡಾಟರ್? ಸಿನಿಮಾ ಅಲ್ಲದೆ ಏನು ಮಾಡ್ತಾರೆ? ಸಿನಿಮಾನೇ ಆ್ಯಕ್ಟಿಂಗ? ಅಲ್ಲಲ್ಲ, ಅವಳು ಮಲ್ಟಿನ್ಯಾಷನಲ್ ಕಂಪನಿ ಕೆಲಸ ಮಾಡ್ತಾ ಇದ್ದಾಳೆ ಇಲ್ಲಿ ನಮ್ಮ ಕ್ರೈಸ್ಟ್ ಕಾಲೇಜು ಇಲ್ಲೇ ಕೆಲಸ ಮಾಡ್ತಿದ್ದು. ಈಗ ಒಂದು ತಗೊಂಡು ಸೊ ಅವರು ಆ್ಯಕ್ಚುಲಿ ಶೀಸ್ ಆ್ಯಕ್ಚುಲಿ ಡೂಯಿಂಗ್ ಕಪಲ್ ಆಫ್ ತಮಿಳ್ ಸಿನಿಮಾಗಳು. ತಮಿಳ್ ಸಿನಿಮಾ ಮಾಡ್ತಿದ್ದಾರೆ, ಮಲಯಾಳಂ ಕೂಡ ಚೇಚಿ ಜೊತೆ ಕಾಂಬಿನೇಷನ್ ಇದೆ. ನಮ್ಮ ಸೆಟ್ಟಿಗೆ ಬಂದಿದ್ರು, ಅವ್ರ ಜೊತೆ ನಮ್ಮ ಸೆಟ್ಟಿಗೆ ಬಂದಿದ್ರು. ನಮ್ಮ ಡೈರೆಕ್ಟ್ರ್ ಹೇಳಿದ್ರು, ಮ್ಯಾಮ್ ತುಂಬ ಚೆನ್ನಾಗಿದ್ದಾರೆ ನೋಡಿ ಮ್ಯಾಮ್ ಮಾತಾಡಿ ಅಂತ. ಬಟ್ ನಮಗೇನಂದರೆ ಆಬ್ವಿಯಸ್ಲಿ ಲಾಂಚ್ ಅಂತ ಹೇಳಿದಾಗ ತುಂಬ ದೊಡ್ಡದಾಗಿ ಪ್ಲ್ಯಾನ್ ಮಾಡಿರ್ತಾರೆ. ಊರ್ವಶಿ ಮ್ಯಾಮ್ ಮಗಳು ಅಂತ ಹೇಳಿದ ತಕ್ಷಣ ಶೀ ಈಸ್ ಬ್ಯುಸಿ. ನಮಗೆ ಗೊತ್ತು ಅವರು ಶೀ ಈಸ್ ಡೂಯಿಂಗ್ ಅ ಲಾಟ್ ಆಫ್ ಫಿಲ್ಮ್ಸ್ ಅಂತ. ಸುಮ್ಮನೆ ಒಂದು ಟ್ರೈ ಕೊಡೋಣ, ಕೇಳೋದ್ರಲ್ಲಿ ಏನೂ ತಪ್ಪಿಲ್ಲಲ್ಲ ಸರ್, ಆದರೆ ನಮ್ಮ ಅದೃಷ್ಟ ಅನ್ನೋ ರೀತಿಯಲ್ಲಿ ಕೇಳಿದ್ವಿ. ಮ್ಯಾಮ್ ಈ ಥರ ನಮ್ಮ ಸಿನಿಮಾದಲ್ಲಿ ಆ್ಯಕ್ಟ್ರೆಸ್ ಇನ್ನೂ ಫೈನಲ್ ಆಗಿಲ್ಲ, ಒಂದಷ್ಟು ಹೆಸರುಗಳಿದೆ ಬಟ್ ನಾವಿನ್ನೂ ಫೈನಲ್ ಮಾಡೋಕ್ಕಾಗಿಲ್ಲ. ಸೊ ನಿಮ್ಮ ಮಗಳು ಬ್ಯುಸಿ ಇದ್ದಾರೆ ಅಂತ ನಮಗೆ ಗೊತ್ತು, ಬಟ್ ನಮ್ದು ಇಷ್ಟೇ ಡೇಟ್ಸ್ ಇರುತ್ತೆ, ಆಗುತ್ತಾ ಅಂತ ಒಂದು ಮಾತು ಕೇಳಿದ್ವಿ. ವೈ ನಾಟ್? ನೋ, ಖಂಡಿತ. ಯಾಕೆ? ಕತೆ ತುಂಬ ಚೆನ್ನಾಗಿದೆ, ನೀವು ಡೈರೆಕ್ಟ್ರ್ ಹತ್ರ ಒಂದ್ಸತಿ ನರೇಶನ್ ಕೇಳಿಸ್ಬಿಡಿ. ವೈ ನಾಟ್ ಅಂತ ನಮಗೆ ನಿಜವಾಗ್ಲೂ ಅದೊಂಥರ ಬಯಸದೆ ಬಂದ ಭಾಗ್ಯ ಅಂತ ಹೇಳ್ತಾರ, ಆ ಥರ.